ಸರ್ ಬನ್ನಿ ಸರ್, ನಭೂಷಣ್ ಸರ್. ಅಡ್ರೆಸ್ చెప్తారా? ಇದು ಫ್ರಂಟ್ ಪೇಜಿಗೆ ಬರಬೇಕಪ್ಪ. ಹಂಗೆ ಅವರು ಬಂದರೆ ಇವತ್ತು ಅವ್ರಿಗೆ 100 ವರ್ಷ ಆಯುಷ್ ಕೊಡಲಿ ಅಂತ ದೇವ್ರ ಹತ್ರ ಈ ದಿನ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು, ಹಿರಿಯ ಕಾಂಗ್ರೆಸ್ ಮುಖಂಡರು, ಮುತ್ಸದಿ ರಾಜಕಾರಣಿ, ಕೇಂದ್ರದಲ್ಲಿ ಸತತ 7 ಬಾರಿ ಸಂಸದರಾಗಿ ಅನೇಕ ಮಂತ್ರಿ ಹುದ್ದೆಗಳನ್ನು ನಿಭಾಯಿಸಿದವರು, ರಾಜ್ಯ ರಾಜಕಾರಣಕ್ಕೆ ಬಂದು ಇವತ್ತು ಆಹಾರ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ದಾರೆ. ಒಳ್ಳೆಯ ಆಡಳಿತಗಾರರು, ನಿಗರ್ವಿಗಳು, ತುಂಬ ರೈತ ಕುಟುಂಬದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಕೆಲಸ ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ದಿನ ನಮ್ಮ ಎಲ್ಲ ಮುಖಂಡರ ಜೊತೆ ಸೇರಿ ಮಾಡಿದ್ದೀವಿ. ನಿಮ್ಮ ಮುಖಾಂತರ ನಮ್ಮ ಕೆ ಎಚ್ ಮುನಿಯಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯವನ್ನು, ಇನ್ನೂ ರಾಜಕಾರಣದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಏರಿದ್ದಾರೆ, ಅದೇ ರೀತಿ ಇನ್ನು ಪ್ರತಿಭಾವಂತರನ್ನು, ರಾಜಕಾರಣದಲ್ಲಿ ಹಿತಾಸಕ್ತಿ ಇರೋವಂಥವ್ರನ್ನ, ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋವಂಥವ್ರನ್ನ, ಉಳಿಸೋವಂಥವ್ರನ್ನ, ಸಂಘಟನೆ ಮಾಡೋಂಥ ಶಕ್ತಿ ಸಾಮರ್ಥ್ಯ ಇರೋವ್ರನ್ನ ಗುರುತಿಸಿ ಬೆಳೆಸೋವಂಥ ಕೆಲಸ ನಮ್ಮ ಕೆ ಎಚ್ ಮುನಿಯಪ್ಪನವ್ರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ನಾಯಕರು, ಬಡವರ ಬಂಧು ಆದಂಥ ನಮ್ಮ ಆತ್ಮೀಯರು ಆದಂಥ ನಮ್ಮ ಕೆ ಎಚ್ ಮುನಿಯಪ್ಪ ಸಾರು ಆಹಾರ ಇಲಾಖೆಗೆ ಇವಾಗ ಮಿನಿಸ್ಟ್ರ್ ಆಗಿದ್ದಾರೆ ಮತ್ತು 7 ಸಲ MP ಆಗಿದ್ದರು. ಅಷ್ಟಿದ್ದರೂ ಕೂಡ ಸ್ವಲ್ಪ ಕೂಡ ಜಂಬ ಇಲ್ಲ. ಎಲ್ಲರನ್ನೂ ಪ್ರತಿ ಕುಟುಂಬದವ್ರ ಥರ ಮಾತಾಡ್ತಾರೆ. ಬಡವ್ರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಇಷ್ಟು ಸಿಂಪಲ್ ಆಗಿರೋರನ್ನ ನಾನು ನೋಡಿ ಸಂತೋಷ ಆಗುತ್ತೆ. ಅವರ ದಿನಾಚರಣೆಯಾಗಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹಣ್ಣು ಹಂಪಲು ಎಲ್ಲ ತಾಯಿಗೆ ಪ್ರಾಮುಖ್ಯತೆಯನ್ನು ನೀಡುವ ಇದರಿಂದ ಅವರು ಹಣ್ಣು ಹಂಪಲೆಲ್ಲ ನೀಡ್ತಾ ಇದ್ದಾರೆ ಎಲ್ಲ ತಾಲೂಕಿನಲ್ಲೂ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ. ಅವ್ರಿಗೆ ಆಶೀರ್ವಾದ, ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದೆ. ಪ್ರೆಸ್ ಅವ್ರು ಯಾರೋ ಹಾಡು ಹೇಳಿ ಅಂತ ಹೇಳ್ತಾರೆ. ఈ నాడే కేఎస్ఆర్ పుట్టిన రోజు, ఈ రోజులో అందరికీ వాళ్ళు కావాలి, సహాయము చేసే కేఎస్ఆర్ బాగా ఉండాలి, నూరేళ్ళు. ನಮಸ್ಕಾರ. ಕೆ ಎಚ್ ಮುನಿಯಪ್ಪ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಈ ದಿನ ನಾವು ನಾಳೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಒಂದು ಹಣ್ಣು ಹಂಪಲು ಹಾಲು ವಿತರಣೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಅವ್ರಿಗೆ ಹಣ್ಣು ಹಂಪಲೆಲ್ಲ ಆಹಾರ ಮಂತ್ರಿಗಳಾಗಿ ಅವರು ಪ್ರತಿ ಒಂದು ಮನೆಯಲ್ಲೂ ಆ ಊಟ ಮಾಡ್ತಾ ಇರೋದು ಅವರಿಂದನೇ. ಆಹಾರ ಮಂತ್ರಿಗಳಾಗಿ ಪ್ರತಿಯೊಬ್ಬ ಮನೆಯಲ್ಲೂ ಅನ್ನಭಾಗ್ಯದಿಂದ ಪ್ರತಿಯೊಬ್ಬರು ಪ್ರಯೋಜನವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ KSR ಮುಖಾಂತರ ಪ್ರತಿಯೊಬ್ಬರ ಮನೆಯಲ್ಲೂ ಅನ್ನ ತಿಂತಾ ಇರೋದು ಬಡವ್ರ ಮನೆಯಲ್ಲಿ ಪ್ರತಿದಿನ ನೆನೆಸ್ಕೊತಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ KSRಗೆ ಇರುತ್ತೆ. ಹಾಗೂ ಈ ತಿಂಗಳಿಂದ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಈಗ ಅಕ್ಕಿ 5 kg ಕೊಡ್ತಾ ಇರೋದ್ರಿಂದ ಬಡವರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಈಗ 10 kg ಕೊಡೋದ್ರಿಂದ ಇನ್ನೂ ಖುಷಿಯಾಗಿದ್ದಾರೆ.
ಕೊಟ್ಟಿದ್ದಾರೆ. ಸುಮಾರು ಜನ ನನಗೆ ಹೇಳ್ತಾ ಇದ್ರು 5 kg ಅಕ್ಕಿ ಸಾಕಾಗ್ತಾ ಇಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇದು ಮಾಡ್ತಾಯಿದ್ರು. ಈಗ 10 kg ಕೊಡೋದ್ರಿಂದ ಎಲ್ರಿಗೂ ಸಂತೋಷ ಆಗಿದೆ. ಈ ತಿಂಗಳಿಂದ ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಟ್ಟು ಪ್ರತಿಯೊಬ್ಬ ಬಡವ್ರ ಮನೆಯಲ್ಲೂ ಅನ್ನ ಊಟ ಮಾಡಿ ಮಕ್ಕಳಿಗೆ ಅನ್ನ ತಿನ್ನಿಸಿ ಸಂತೋಷವಾಗಿ ಕರ್ನಾಟಕದ ಜನತೆಯ ಆಶೀರ್ವಾದ ನಮ್ಮ KH ಮುನಿಯಪ್ಪ ಸಾರ್ಗೆ ಆಗಲಿ ಅಂತ ಎಲ್ಲರೂ ಆರೈಕೆ ಮಾಡಲಿ ಅಂತ ನಾನು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಾ ಇದ್ದೀನಿ.